ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನು ತೊಗೊಂಬಂದಿನಿ ಅಂದ್ರೆ, ನಾನು ರಾತ್ರಿ ಉಳಿದಿರೋ ಚಪಾತಿಯಿಂದ ಒಂದು ರೆಸಿಪಿ ಮಾಡ್ತೀನಿ. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಆದರೂ ಅನ್ಬೋದು, ಬೆಳಗಿನ ತಿಂಡಿಗಾದ್ರೂ ಅನ್ಬೋದು. ನೀವು ಚಪಾತಿ ಉಳಿದಿದ್ರೆ ಈಗ ಮಾಡ್ಕೊಂಡು ತಿನ್ಬೋದು. ನೋಡಿರಿ, ಮಸ್ತ್ ಆಗ್ತವೆ. ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಬನ್ನಿ. ನೋಡಿರಿ, 3 ಚಪಾತಿ ತೊಗೊಂಡಿನಿ. ರಾತ್ರಿ ಉಳಿದಿರೋ ಚಪಾತಿ ಮೆತ್ತಗಿರ್ತಾವಲ್ಲ, ಈ ರೀತಿ ಚಪಾತಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು: ಕೊತ್ತಂಬರಿ, ಮೆಣಸಿಕಾಯಿ, ಕಡಲೆ ಹಿಟ್ಟು, ಗರಂ ಮಸಾಲೆ, ಅಚ್ಕಾರದ ಪೌಡ್ರು, ಸ್ವಲ್ಪ ಅರಿಶಿನ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಒಂದು ಆಲೂಗಡ್ಡೆ ಬೇಯಿಸ್ಬಿಟ್ಟು ತೊಗೊಂಡಿನಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಏನು ಮಾಡೋಣ ಅಂದ್ರೆ, ಈ ಆಲೂಗಡ್ಡೆ ತುರಿದು ತೊಗೊಳ್ಳೋಣ. ಕುದಿಸಿ ತೊಗೊಂಡಿದ್ದೀನಿ. ಇದು ತುರಿದು ತೊಗೋಣ. ತುರ್ಕೊಂಡು ಬಂದು ತೋರಿಸ್ತೀನಿ. ನೋಡಿರಿ, ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ತೊಗೊಂಡಿನಿ. ಈಗ ಇದಕ್ಕೆ ಏನಂದ್ರೆ ಇಂಗ್ರೀಡಿಯೆಂಟ್ಸ್ ಹಾಕೋಣ ಎಲ್ಲ. ಈಗ ನೋಡಿರಿ, ಇದಕ್ಕೆ ಒಂದು ಆಲೂಗಡ್ಡೆ ಬೇಯಿಸಿ ತೊಗೊಂಡಿನಲ್ಲ, ಇದಕ್ಕೆ ಸ್ವಲ್ಪ ಗರಂ ಮಸಾಲೆ, ಅಚ್ಕಾರದ ಪೌಡ್ರು, ಸ್ವಲ್ಪ ಅರಿಶಿನ ಪೌಡರ್, ಅದಕ್ಕೆ ಹಿಟ್ಟಿಗೆ ಹಾಕೋಣ. ಈಗ ನೋಡಿರಿ, ಇದು ಮಿಕ್ಸ್ ಮಾಡಿ ಇಟ್ಕೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಕಲಸಿಟ್ಕೋಣ. ಮಸ್ತ್ ಆಗ್ತವೆ ನೋಡಿರಿ. ಈ ರೀತಿ ಮಾಡ್ಕೊಂಡಿನಿ. ನನಗೆ ಒಂದು ಕೈಯ ಮೊಬೈಲ್ ಹಿಡಿಯೋದು ನಾನೇ ಎಲ್ಲ ಅದ್ರ ಸಂಬಂಧ ಚೂರು ಹೆಚ್ಚು ಕಮ್ಮಿ ಆಗ್ತಿರ್ತದೆ. ನೋಡಿಕೊಂಡು ಮಾಡಿರಿ, ನೋಡ್ಕೊರಿ. ಈ ರೀತಿ ಕಲಸಿಟ್ಕೊಂಡಿನಿ. ಈಗ ಕಡಲೆ ಹಿಟ್ಟು ಇದನ್ನು ಮಾಡ್ಕೊಂಡು ಬನ್ನಿ. ಇದಕ್ಕೂ ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. 2 ಚಪಾತಿ ಇದು ಮಾಡ್ತೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪೌಡರ್, ಅಚ್ಕಾರದ ಪೌಡ್ರು ಹಾಕೀನಿ. ನಾನು ಇದಕ್ಕೆ ಹಂಗೆ ಹಸಿಮೆಣ್ಸಿಕಾಯಿ ಹಾಕಿಲ್ಲ. ಆಲೂಗಡ್ಡೆಗೆ ಸ್ವಲ್ಪ ಹಸಿಮೆಣ್ಸಿಕಾಯಿ ಹಾಕೋಣ. ಇದನ್ನು ಮಿಕ್ಸ್ ಮಾಡ್ಕೋಣ. ಸ್ವಲ್ಪ ನೀರು ಹಾಕಿ ಬಜ್ಜಿ ಹಿಟ್ಟಿನ ಥರ ಕಲಿಸ್ಕೋರಿ. ಇದಕ್ಕೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಚೂರು ಆಮ್ಚೂರು ಪೌಡ್ರ್ ಹಾಕೀನಿ ಇದಕ್ಕೆ ನಾನು. ಆಮ್ಚೂರು ಪೌಡ್ರ್ ಆದರೂ ಹಾಕ್ರಿ, ಇಲ್ಲಾಂದ್ರೆ ಲಿಂಬೆ ರಸ ಇದ್ರೂ ಹಾಕ್ರಿ. ಈಗ ನೋಡಿರಿ, ಇದು ಬಜ್ಜಿ ಹಿಟ್ಟಿನಕ್ಕಿಂತ ಸ್ವಲ್ಪ ತೆಳ್ಳಗೆ ಕಲಿಸ್ಕೋಣ ಹಿಟ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಇದಕ್ಕೆ ಸ್ವಲ್ಪ. ನೋಡಿರಿ, ಈ ರೀತಿ ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿನಿ. ಅದಕ್ಕೆಲ್ಲ ಹಾಕಿ ನೋಡ್ರಿ ಎಲ್ಲ ಇಂಗ್ರೀಡಿಯೆಂಟ್ಸು. ಈಗ ನೋಡಿರಿ, ಉಳಿದಿರೋ ಚಪಾತಿ, ಈ ಆಲೂಗಡ್ಡೆ ಸ್ಮ್ಯಾಶು ಇಷ್ಟು ಇಟ್ಕೊಂಡ್ರಿ. ಈಗ ಚಪಾತಿ ಹರಡ್ಕೊಂಡು ಈ ಚಪಾತಿ ಮ್ಯಾಗ ಇದೆಲ್ಲ ಫಿಲ್ ಮಾಡೋಣ. ಆಲೂಗಡ್ಡೆ ಹಚ್ಕೋಣ. ಇದೆಲ್ಲ ಒಂದು ಕೈಯಾಗಿ ಹಿಡಿದು ಮಾಡೋಕ್ಕೆ ಬರ್ತದೆ ಇಲ್ಲರಿ. ಈ ರೀತಿ ಹಚ್ಕೋಣ. ಸುತ್ತಗಡೆ ಹಚ್ಕೊಂಡು ತೋರಿಸ್ತೀನಿ ನೋಡಿರಿ. ಈ ರೀತಿ ಆಲೂಗಡ್ಡೆ ಚಪಾತಿ ತುಂಬ ಹರಡ್ಕೊಂಡಿನಿ. ಈ ರೀತಿ ಇವು ಒಂದು 4 ಪೀಸ್ ಮಾಡಿಕೊಂಡು ಕಡಲೆಯಲ್ಲಿ ಸ್ಟಫಿಂಗ್ ಮಾಡಿ ಕರಿಯೋಣ ಎಣ್ಣೆಯಲ್ಲಿ. ಈ ರೀತಿ ಕಟ್ ಮಾಡ್ಕೋಣ. ಈಗ ನೋಡಿರಿ, ಎಣ್ಣೆಕಾಯಿ ಇಟ್ಕೊಂಡಿನಿ. ಈ ರೀತಿ ಚಪಾತಿಗಳು ಕಟ್ ಮಾಡಿದ್ದು ಇದರೊಳಗೆ ಸ್ಟಫಿಂಗ್ ಮಾಡೋಣ. ಈ ರೀತಿ ಚಪಾತಿ ಕಟ್ ಮಾಡ್ಕೊಂಡಿನಿ. ಇವು ಇದರೊಳಗೆ ಸ್ಟಫಿಂಗ್ ಮಾಡಿ ಕರ್ಕೋಣ. ಎಲ್ಲವಷ್ಟು ಚಪಾತಿ ಇದೇ ರೀತಿ ಕಟ್ ಮಾಡ್ಕೊಂಡು ನೋಡಿರಿ. ಈ ರೀತಿ ಶೇಪ್ ಮಾಡ್ಕೊರಿ. ಮಸ್ತ್ ಇಷ್ಟಪಡ್ತಾರೆ ಮಕ್ಕಳು. ಆಲೂಗಡ್ಡೆ ತುಂಬಾ ಮೆತ್ತಗೆ ಬೇಯಿಸ್ಕೋಬೇಕು. ಎಣ್ಣೆ ಕಾಯ್ದ ತಕ್ಷಣ ಕರ್ಕೋಣ. ಈಗ ನೋಡಿರಿ, ಸ್ಟಫಿಂಗ್ ಮಾಡಿಕೊಂಡು ಅದರೊಳಗೆ ಹಾಕೊಂಬಿಡ. ಎಣ್ಣೆ ಕಾಯ್ದದಲ್ಲ, ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಜಾಸ್ತಿ ಸ್ಲೋ ಇಟ್ಕೊಂಡು ಕರ್ಕೋರಿ. ನೋಡಿ,
ನೋಡಿರಿ ಯಾವ ರೀತಿ ಉಬ್ಬಿ ಬರ್ತಾವ, ಮಸ್ತ್ ಆಗ್ತಾವ. ಸ್ಲೋ ಇಡ್ರಿ ಉರಿ. ನೋಡಿರಿ ಯಾವ ಮಸ್ತ್ ಕಾಣಿಸ್ತಾವ, ಭಾರಿ ಟೇಸ್ಟು ಆಗೇ ಆಗ್ತಾವ. ತಗೊಂಬಿಡೋಣ ಇದು. ನೋಡಿರಿ ಮಸ್ತ್ ಅನ್ನಿಸ್ತಾವೆ. ಮಕ್ಕಳು ಏನಂತ ಗೊತ್ತಾಗೋದಿಲ್ಲ, ಆ ರೀತಿ ಮಸ್ತ್ ಆಗ್ತಾವೆ. ಇನ್ನೊಂದು ಹಾಕೋಣ. ನೋಡಿರಿ ಯಾವ ರೀತಿ ಬಂದಾವಂತ, ಸೂಪರಾಗಿ ಬರ್ತಾವೆ. ನೋಡ್ರಿ ಮೇಲೆ ಕ್ರಿಸ್ಪಿಗೆ ನೋಡ್ರಿ ಯಾವ ರೀತಿ ಬಂದಾವೆ, ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವ್ರಿ. ನೀವು ಮಾಡ್ಕೊಂಡು ತಿನ್ನಿರಿ. ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ. ತಕ್ಷಣ ಬೆಲ್ ಬಟನ್ ಪ್ರೆಸ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಆಗ್ತೀರಿ, ನಾ ಹಾಕುವಂಥ ರೆಸಿಪಿಗಳ ನೋಟಿಫಿಕೇಷನ್ ಸಿಗ್ತದೆ, ನೀವು ತಕ್ಷಣವೇ ನೋಡ್ಬೋದು. ನೋಡಿರಿ ಎಷ್ಟು ಮಸ್ತ್ ಆಗ್ಯಾವ, ಸೂಪರಾಗಿ ಬರ್ತಾವೆ. ನೀವು ಮಾಡ್ಕೊಂಡು ತಿನ್ನಿರಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೋಡಿರಿ ಯಾವ ರೀತಿ ಉಬ್ಬಿ ಬಂದಾವೆ ನೋಡಿರಿ, ಮಸ್ತ್ ಆಗ್ಯಾವಲ್ರಿ. ಯಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ. ನೀವು ಮಾಡ್ಕೊಂಡು ತಿನ್ನಿರಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದಂತರೂ ಮರ್ಯಾಕೆ ಹೋಗಬೇಡ್ರಿ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಮಸ್ತ್ ಆಗ್ಯಾವ, ಕ್ರಿಸ್ಪಿಯಾಗಿ. ಯಾರಿ ಸೂಪರ್. ನೀವು ಮಾಡ್ಕೊಂಡು ತಿನ್ನಿರಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ ರೆಸಿಪಿ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್. ನಮಸ್ಕಾರ, ಬಾಯ್ ಬಾಯ್.